ಸರ್ಕಾರಕ್ಕೆ ಒಂದು ತಿಂಗಳ ಗಡುವು ಕೊಟ್ಟಿದ್ದೀವಿ. ಹಾಂ ರೀ. ಶಾಸಕರಿಗೆ ಗಡುವು ಕೊಟ್ಟು ಒಂದು ತಿಂಗಳ ಒಳಗಾಗಿ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸ್ತೀವಿ. ಫಸ್ಟ್ ಬಸವೇಶ್ವರ ಪುತ್ಥಳಿ ಸ್ಥಾಪನೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಎರಡನೇದ್ದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೇಕು, ಸರ್ಕಾರಿ ದವಾಖಾನೆ ಆಗ್ಬೇಕು, ಅದು ಭಾಳ ಗಂಭೀರ ಅದ. ಮತ್ತು ಶೌಚಾಲಯ ಮಾಡಬೇಕು. ಈ ಮೂರಂತರೂ ಮೊದಲು ಪ್ರಾರಂಭ ಮಾಡೋಂಥ ವ್ಯವಸ್ಥೆ ಆಗಬೇಕು. ಒಂದು ತಿಂಗಳು ಗಡುವು ಕೊಟ್ಟಿದೆ, ಒಂದು ತಿಂಗಳು ಮಾಡದಿದ್ರೆ ಗ್ರಾಮಸ್ಥರ ವಿಶ್ವಾಸ ತಗೊಂಡು ಸಭೆ ಸೇರಿ ದಿನಾಂಕ ನಿಗದಿಪಡಿಸಿ ಇದೇ ಬಸ್ ಸ್ಟ್ಯಾಂಡಲ್ಲಿ ಹಿಂದೆ ಹೆಂಗೆ ಪ್ರಾಧಿಕಾರಕ್ಕೆ ಹೋರಾಟ ಮಾಡಿದ್ದು ಅದೇ ರೀತಿಯಾಗಿ ಗ್ರಾಮದ ಅಭಿವೃದ್ಧಿ ಸಲುವಾಗಿ ನಾವು ಉಪವಾಸ ಪ್ರಾರಂಭ ಈ ಎಲ್ಲರೂ ಅವ್ರ ಹಿಂದೆ ನಾವು ಮಾಡ್ತೇವೆ. ಈಗ ಅಂದ್ರೆ ಕೇವಲ ನೀವು ಶಿವಾನಂದ ಪಾಟೀಲ್ರಿಗೆ ಮಾಡ್ತಿರೋ ಅಥವಾ ರಾಜ್ಯ ಸರ್ಕಾರಕ್ಕೆ ಏನು ಬಿಸಿ ಮುಟ್ಟುವಂಥ ಕೆಲಸ ಏನಾರು ಮಾಡ್ತಿರೋ? ಸರ್ಕಾರ ಅನುದಾನ ಕೊಡೋದ್ರಿಂದ ಸರ್ಕಾರದ ವಿರುದ್ಧ ನಾವು ಚಳವಳಿ ಮಾಡೋಕ್ಕಾಗ್ತದೆ. ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಶಿವಾನಂದ ಪಾಟೀಲ್ ಜವಾಬ್ದಾರಿ. ಯಾಕಂದ್ರೆ ಈ ಮತಕ್ಷೇತ್ರದ ಶಾಸಕರು ಅವ್ರಿಗೆ ಓಟ್ ಹಾಕಿ ಆರಿಸ್ಕೊಳಿಸಿದ್ವಿ, ಅವ್ರ ಜವಾಬ್ದಾರಿ ಅದು ಅವ್ರು ಮಾಡಬೇಕು, ಜಿಮ್ಮೆದಾರಿ. ಮತ್ತು ಊರಲ್ಲಿ ಮತ್ತೆ ಬೇಡಿಕೆ ಏನೇನೈತ್ರಿ ನಿಮ್ಮ? ಮತ್ತೆ ಬೇಡಿಕೆ ಇದ್ರ ಬಿಟ್ಟರೆ ಮತ್ತೆ ಬೇರೆ ಹೆಚ್ಚಿನ ಏನು ಬೇಡಿಕೆ ಇಲ್ಲ? ಎಂದು ಒಟ್ಟು ಬಸ್ ಸ್ಟ್ಯಾಂಡ್ ಎಷ್ಟು ಬಸ್ ಸ್ಟ್ಯಾಂಡ್ ನಿಮ್ಗೆ ಹೇಳಿದಾಗ ರೀ, ಈಗ ಮಸೀಮ್ನೊಳಗೆ ಒಂದು ಬಸ್ ಸ್ಟ್ಯಾಂಡ್ ಐತ್ರಿ, ನಿಮ್ಗೆ ಆ ಥರ ಬಸ್ ಸ್ಟ್ಯಾಂಡ್ ಕೇಳ್ತಿರೋ ದೊಡ್ಡ ಬಸ್ ಸ್ಟ್ಯಾಂಡ್ ಕೇಳ್ತಿರೋ? ಪ್ರಮಾಣ ಬಸ್ ಸ್ಟ್ಯಾಂಡ್ ಇಲ್ಲೇ ಒಂದು ಕೆರೆ ಅದ, ಅದು ಬೇರೆ ರೀತಿ ಹೆಸರು ಕರೀತಾರೆ, ಗೊತ್ತಿಲ್ಲ. ಅದನ್ನ ಪೂರ್ಣ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಅವಕಾಶ ಅದ. ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬೇಕು, ಅಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡಿದ್ರೆ